ಮುಖಂಡರು ಕರೆಸಿ ಬರೀ ಕಾರ್ಯಕರ್ತರು ಒಂದು ರೋಡ್ ಶೋ ಮಾಡುವ ಅಂತ ಹೇಳಿದೆ ನಾನು. ಇವತ್ತು ನೋಡಿರ್ಬೋದು ಆ ಜನಸಾಗರ ಜನ ಬಂದಿರೋದು ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ಜನ ಬರ್ತಾರಂತ. ಕಾರಣ ಅಂದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂಥರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಅವರು ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ ಮಾಯ ಆಗಿ 5 ವರ್ಷ ಆದ್ಮೇಲೆ ಬರೋದು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಮನ್ಸೂರ್ ಅಲಿ ಖಾನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಂದ್ರೆ ಅವ್ರು ಎಜುಕೇಶನಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡುವಂತ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ 100% ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು 2 ಲಕ್ಷ ಅಂತರಲ್ಲಿ ಗೆಲ್ತಾರಂತ ವಿಶ್ವಾಸ. ಮುಖಂಡರು ಕರೆಸಿ ಬರೀ ಕಾರ್ಯಕರ್ತರು ಒಂದು ರೋಡ್ ಶೋ ಮಾಡುವ ಅಂತ ಹೇಳಿದೆ ನಾನು. ಇವತ್ತು ನೋಡಿರ್ಬೋದು ಆ ಜನಸಾಗರ ಜನ ಬಂದಿರೋದು ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ಜನ ಬರ್ತಾರಂತ. ಕಾರಣ ಅಂದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂಥರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಅವರು ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ ಮಾಯ ಆಗಿ 5 ವರ್ಷ ಆದ್ಮೇಲೆ ಬರೋದು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಮನ್ಸೂರ್ ಅಲಿ ಖಾನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಂದ್ರೆ ಅವ್ರು ಎಜುಕೇಶನಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡುವಂತ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ 100% ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು 2 ಲಕ್ಷ ಅಂತರಲ್ಲಿ ಗೆಲ್ತಾರಂತ ವಿಶ್ವಾಸ. ಮುಖಂಡರು ಕರೆಸಿ ಬರೀ ಕಾರ್ಯಕರ್ತರು ಒಂದು ರೋಡ್ ಶೋ ಮಾಡುವ ಅಂತ ಹೇಳಿದೆ ನಾನು. ಇವತ್ತು ನೋಡಿರ್ಬೋದು ಆ ಜನಸಾಗರ ಜನ ಬಂದಿರೋದು ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ಜನ ಬರ್ತಾರಂತ. ಕಾರಣ ಅಂದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂಥರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಅವರು ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ ಮಾಯ ಆಗಿ 5 ವರ್ಷ ಆದ್ಮೇಲೆ ಬರೋದು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಮನ್ಸೂರ್ ಅಲಿ ಖಾನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಂದ್ರೆ ಅವ್ರು ಎಜುಕೇಶನಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡುವಂತ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ 100% ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು 2 ಲಕ್ಷ ಅಂತರಲ್ಲಿ ಗೆಲ್ತಾರಂತ ವಿಶ್ವಾಸ. ಮುಖಂಡರು ಕರೆಸಿ ಬರೀ ಕಾರ್ಯಕರ್ತರು ಒಂದು ರೋಡ್ ಶೋ ಮಾಡುವ ಅಂತ ಹೇಳಿದೆ ನಾನು. ಇವತ್ತು ನೋಡಿರ್ಬೋದು ಆ ಜನಸಾಗರ ಜನ ಬಂದಿರೋದು ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ಜನ ಬರ್ತಾರಂತ. ಕಾರಣ ಅಂದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂಥರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಅವರು ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ ಮಾಯ ಆಗಿ 5 ವರ್ಷ ಆದ್ಮೇಲೆ ಬರೋದು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಮನ್ಸೂರ್ ಅಲಿ ಖಾನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಂದ್ರೆ ಅವ್ರು ಎಜುಕೇಶನಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡುವಂತ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ 100% ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು 2 ಲಕ್ಷ ಅಂತರಲ್ಲಿ ಗೆಲ್ತಾರಂತ ವಿಶ್ವಾಸ. ಮುಖಂಡರು ಕರೆಸಿ ಬರೀ ಕಾರ್ಯಕರ್ತರು ಒಂದು ರೋಡ್ ಶೋ ಮಾಡುವ ಅಂತ ಹೇಳಿದೆ ನಾನು. ಇವತ್ತು ನೋಡಿರ್ಬೋದು ಆ ಜನಸಾಗರ ಜನ ಬಂದಿರೋದು ನಾನು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ಮಟ್ಟಿಗೆ ಜನ ಬರ್ತಾರಂತ. ಕಾರಣ ಅಂದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂಥರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಅವರು ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ ಮಾಯ ಆಗಿ 5 ವರ್ಷ ಆದ್ಮೇಲೆ ಬರೋದು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಮನ್ಸೂರ್ ಅಲಿ ಖಾನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಕಾರಣ ಅಂದ್ರೆ ಅವ್ರು ಎಜುಕೇಶನಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡುವಂತ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ 100% ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರು 2 ಲಕ್ಷ ಅಂತರಲ್ಲಿ ಗೆಲ್ತಾರಂತ ವಿಶ್ವಾಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.